ನಿಮ್ಮ ಜೀವನದಲ್ಲಿ ಕೂಡ ಹರಿದು ಬರುತ್ತಾ ಇದೆಯಾ? ದಡ ಮೀರಿ ಹೋಗುತ್ತಾ ಇದೆಯಾ? ಪ್ರಾಬ್ಲಮ್, ತಡ್ಡೆಗಳು ಇದೆಯಾ? ಅಡ್ಡಿಗಳು ಇದೆಯಾ? ದೇವರು ಅದರಲ್ಲಿ ಒಂದು ಅದ್ಭುತ ಮಾಡಬೇಕಾದರೆ ನಾವು ಪ್ರಿಪೇರ್ ಆಗಬೇಕು. ಆ ದೊಡ್ಡ ಅದ್ಭುತವನ್ನು ನೋಡುವುದಕ್ಕೆ ನಮ್ಮ ಜೀವನ ತಯಾರಾಗಬೇಕು, ನಮ್ಮ ಹೃದಯ ತಯಾರಾಗಬೇಕು, ನಾವು ನಮ್ಮನ್ನು ಒಪ್ಪಿಸಿಕೊಡಬೇಕು. ಇನ್ನೊಂದು ಮಾತಲ್ಲಿ ಹೇಳಬೇಕಾದರೆ ದೇವರ ಅಪ್ಪಣೆಯನ್ನು ಪಾಲಿಸಬೇಕು. ಗಾಡ್ ಇಸ್ ಗಿವಿಂಗ್ ಇನ್ಸ್ಟ್ರಕ್ಷನ್, ಅದನ್ನು ನಾವು ಫಾಲೋ ಮಾಡಬೇಕು. ಸಿಂಪಲ್ ಆಗಿ ದೇವರು ಹೇಳ್ತಾ ಇದ್ದಾರೆ, ನಿಮ್ಮನ್ನು ಶುದ್ಧ ಮಾಡಿಕೊಳ್ಳ್ರಿ, ನಿಮ್ಮನ್ನು ತೊಳೆದುಕೊಳ್ಳ್ರಿ. ಆ ಕಾಲದಲ್ಲಿ ಅವರು ತಮ್ಮನ್ನು ಶುದ್ಧ ಮಾಡಿಕೊಂಡರು. ಈ ಕಾಲದಲ್ಲಿ ನಮ್ಮ ಹೃದಯವನ್ನು ನಾವು ಪರಿಲಕ್ಷಣೆ ಮಾಡಿ ನೋಡೋಣವ. ನಮ್ಮ ಹೃದಯದಲ್ಲಿ ದೇವರಿಗೆ ಚಿತ್ತವಿಲ್ಲದ ಕಾರ್ಯವನ್ನು ತೆಗೆದು ಹಾಕೋಣವ. ಹೃದಯದ ಕಠಿಣತೆಯನ್ನು ತೆಗೆದು ಹಾಕೋಣ. ಹೃದಯದಲ್ಲಿ ಚಿಂತೆ, ಭಾರ, ಕಣ್ಣೀರು ಎಲ್ಲ ಕಂಪ್ಲೇಂಟ್ಗಳು ಒಳಗಡೆ ಇದೆಯಾ? ಚಿಂತೆ, ಭಾರಗಳು ಒಳಗೆ ಇದೆಯಾ? ಅದನ್ನೆಲ್ಲ ತೆಗೆದಿಟ್ಟು ಬಿಡೋಣ, ಮರೆತು ಬಿಡೋಣ, ಸುರಿದು ಬಿಡೋಣ, ಸಿದ್ಧರಾಗೋಣ ದೇವರು ಮಾಡುವ ಅದ್ಭುತ ಕಾರ್ಯಗಳಿಗೆ. ಈ ತಿಂಗಳು ಇಡೀ ದೇವರು ನಮ್ಮನ್ನು ಸಿದ್ಧ ಮಾಡುತ್ತಾ ಇದ್ದಾರೆ. ಹಾಲೆಲೂಯಾ, ನಮ್ಮನ್ನು ಸಿದ್ಧ ಮಾಡುತ್ತಾ ಇದ್ದಾರೆ. ಯಾಕೆ? ದೊಡ್ಡ ಅದ್ಭುತವನ್ನು ತೋರಿಸುವುದಕ್ಕೆ, ದೊಡ್ಡ ಆಶೀರ್ವಾದ ಕೊಡುವುದಕ್ಕೆ, ತಡೆಗಳನ್ನು ನೀಗಿಸಿ ಹಾಲೆಲೂಯಾ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೆ ದೇವರು ನಿಮ್ಮನ್ನು ಸಿದ್ಧ ಮಾಡುತ್ತಾ ಇದ್ದಾರೆ. ಹಾಲೆಲೂಯಾ.